ಈಗ ನೀವು 53 ಜನ ನಿಮ್ಮ ಜೊತೆಗಿದ್ದೀರಿ ಕನ್ನಡಿಗರು ಅಂತ ಹೇಳಿದ್ರು. ಬಟ್ ಅವರು ಕರ್ನಾಟಕದಲ್ಲಿ ಯಾವ್ಯಾವ ಕಡೆಯವರು ಅಥವಾ ಯಾವ್ಯಾವ ಊರಿನವರು ಅಂತ ಏನಾದ್ರು ಮಾತಾಡ್ಸಿದ್ರಾ? ಮಾತಾಡ್ಸಿದೀವಿ. ಜಗಳೂರಿಂದ, ದಾವಣಗೆರೆಯ ಹಾ 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 ಜಗಳೂರಿಂದ ಒಂದಷ್ಟು ಜನ, ಹಾ ಅದೇ ರೀತಿ ಬಳ್ಳಾರಿಯಿಂದ ಒಂದಷ್ಟು ಜನ, ಬಳ್ಳಾರಿಯಿಂದ ಜಾಸ್ತಿ ಇದಾರೆ. ಹಾ ಶಿವಮೊಗ್ಗದಿಂದ ಒಬ್ರು, ಹ್ಮ್ ಬೆಂಗಳೂರಿನ ದೇವನಹಳ್ಳಿ, ಹ್ಮ್ ಹ್ಮ್ ದೇವನಹಳ್ಳಿಯಿಂದ ಹ್ಮ್ ಒಂದು ಗಂಡ ಹೆಂಡತಿ, ಇಬ್ರು ಮಕ್ಕಳು, ಗಂಡು ಮಕ್ಕಳು. ಹಾ ಜೊತೆಗೆ ನಮ್ ಕನ್ನಡದವರು ಒಬ್ರು ಯು ಕೆ ಅಲ್ಲಿ ಇರೋರು, ಅಬುದಾಬಿಲಿ ಡಾಕ್ಟ್ರು, ಸಾರಿ ಯು ಕೆ ಡಾಕ್ಟ್ರು, ಅವ್ರು ಅಬುದಾಬಿಗೆ ಓಕೆ. ಬಂದಿದ್ರು. ಹಾ ಹಾ ಅಪ್ಪ ಹಾ ಅಮ್ಮ ಹಾ ಇಂಡಿಯಾದಿಂದ ಬಂದಿದ್ರು. ಅವರು ನನ್ ಹ್ಮ್ ಫ್ಲೈಟ್, ಸೇಮ್ ಫ್ಲೈಟ್. ಹ್ಮ್ ಅವ್ರು ನಂಗೆ ಕಾಲ್ ಮಾಡಿದ್ರು, ಏನಾದ್ರು ಹೆಲ್ಪ್ ಕೇಳ್ಕೊಂಡು, ಭಯ ಹ್ಮ್ ಆಗ್ತಿದೆ ಅಂತ. ಹ್ಮ್ ಆ ವ್ಯವಸ್ಥೆ ಎಲ್ಲ ಅವರೇ ಮಾಡ್ಕೊಂಡಿದ್ರು, ಸದ್ಯಕ್ಕೆ ಪೇ ಮಾಡಿ ಅವ್ರ ಹತ್ರ ಇದ್ದಿದ್ದ ಹ್ಮ್ ದುಡ್ಡಲ್ಲಿ. ಹ್ಮ್ ಏನಂದ್ರೆ ಸ್ವಲ್ಪ ಆತಂಕ, ಏನ್ ನಡೀತಾ ಇದೆ ಅಂತ. ಅದೇ ಅದೇ ಅದೇ. ಅವ್ರಿಗೆ ಸೊ ಅಲ್ಲಿನ ಹ್ಮ್ ಸರ್ವೋತ್ತಮ್ ಶೆಟ್ಟಿ ಅಂತ ಇಲ್ಲಿ 35 ವರ್ಷದಿಂದ ಕನ್ನಡ ಸಂಘಗಳನ್ನ ನಡೆಸ್ತಾರೆ, ಅವ್ರಿಗೆ ಹಾ ಕಾಂಟ್ಯಾಕ್ಟ್ ಮಾಡಿ, ಅವರು ಕಾಲ್ ಮಾಡಿದ ತಕ್ಷಣ ಪಾಪ ಇಮಿಡಿಯೇಟ್ ಆಗಿ ಹೋಗಿ ನೋಡ್ತೀನಿ ಅಂದ್ರು. ಹ್ಮ್ ಇಲ್ಲ ಪ್ರತಾಪ್ ಅವರೇ, ನೀವು ಮಾಡ್ತಾ ಇರೋ ಕೆಲಸ ಇದೆಯಲ್ಲ ನಿಜಕ್ಕೂ ಅದ್ಭುತ. ಯಾಕೆ ಅಂತ ಅಂದ್ರೆ ಅಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಇದ್ದಾರೆ ನಿಮ್ಮ ಜೊತೆಗೆ ಹೆಲ್ಪ್ ಲೈನ್ ತೆಗೆದಿದ್ದೀರಿ. ನಾವಿದೀವಿ ನಿಮ್ಮ ಜೊತೆಗೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದು ಬೇರೆ ಭಾಷಿಕರೇ ಹೇಳಿದ್ರು ಕೂಡ ಇಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಈಗ ಕನ್ನಡಿಗರು ಒಬ್ರು ಇದ್ದಾರೆ, ಎಲ್ಲ ತಿಳಿದವರು ಒಬ್ರು ಇದ್ದಾರೆ ಅಂತ ಅಂದಾಗ ಸಹಜವಾಗಿ ನಿಮ್ಮಿಂದ ಬಹಳಷ್ಟು ಜನರಿಗೆ ಧೈರ್ಯ ಅಲ್ಲೀಗ. ಖಂಡಿತ ಅವ್ರನ್ನೆಲ್ಲ ಫ್ಲೈಟ್ಸ್ ಹತ್ಸೆ ನಾವು ಹೊರಡೋದು ಇಲ್ಲಿಂದ. ಸೋ ಏರ್ ನೈಸ್, ಸ್ಪೇಸ್ ಸೋ ಓಪನ್ ನೈಸ್. ಆಗ್ಲಿ ಅಂತ ಕಾಯ್ತಾ ಇದೀವಿ. ಹಾ 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 ಸೊ ನೀವು ಜಸ್ಟ್ ಈಗ ಹೋಪಿಂಗ್ ಅಲ್ಲಿಂದ ಫಾರ್ ಗುಡ್. ಅಂದ್ರೆ ಫ್ಲೈಟ್ ಶುರು ಆದ ತಕ್ಷಣನೇ ಹೊರಡ್ತೀರಾ ಅಥವಾ ಒಂದೆರಡು ದಿನಗಳ ಕಾಲ ಬಿಟ್ಟು ಬರ್ತೀರಾ? ಇಲ್ಲ, ಶೆಡ್ಯೂಲ್ ಆಗ್ಲಿ ಅಂತಾನೆ ಕಾಯ್ತಾ ಇದೀವಿ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಹಾ ಶೆಡ್ಯೂಲ್ ಆದ ತಕ್ಷಣನೇ ಶೆಡ್ಯೂಲ್ ಹಾ ಆದ ತಕ್ಷಣ ಏನಾಗುತ್ತೆ ಅಂದ್ರೆ, ಹ್ಮ್ ಏನು ಪ್ರತಿದಿನ ಶೆಡ್ಯೂಲ್ ಆಗ್ಬಿಟ್ಟಿರುತ್ತೆ ಫ್ಲೈಟ್. ಹಾ ಈಗ ಅದೇ ದೊಡ್ಡ ಸಮಸ್ಯೆ. ಎಲ್ರೂ ಹ್ಮ್ ಹ್ಮ್ ಐದು ದಿನ ಹೊರಡೋ ಪ್ರಯಾಣಿಕರು ಒಂದೇ ದಿನ ಹೊರಡ್ಬೇಕಂದ್ರೆ ವಿಮಾನಗಳಿಲ್ಲ ಇಲ್ಲಿ. ತುಂಬಾ ಕಷ್ಟ ಆಗುತ್ತೆ, ಹೌದು. ಸೊ ಸ್ವಲ್ಪ ಅಕ್ಕಪಕ್ಕ ಆಚೆ ಆಗತ್ತೆ. ಯಾರು ಫಸ್ಟ್ ವಯಸ್ಸಾದವ್ರಿಗೆ ಪ್ರಿಯಾರಿಟಿ ಕೊಡ್ತೀವಿ, ಅವ್ರು ಹಾ ಹೊರಡ್ಲಿ ಹಾ ಫಸ್ಟ್, ಹಾ ನಂತರದಲ್ಲಿ ನಾವೆಲ್ಲ ಬರ್ತೀವಿ. ಬೆಸ್ಟ್ ನೋಡೋಣ. ಬೆಸ್ಟ್. ಅಂದ್ರೆ ಇಲ್ಲಿಂದ ಆಲ್ಮೋಸ್ಟ್ ಅಂದ್ರೆ ಪ್ರವಾಸಕ್ಕೆ ಅಂತಾನೆ ಬಂದಂತ ಜನ ಇದಾರ ಅಲ್ಲಿ? ಏನಾದ್ರು ಬಿಸ್ನೆಸ್ ಬಂದಂತವ್ರು ಇದಾರ ಹೆಚ್ಚಾಗಿ? ತುಂಬಾ ಜನ ಹಾ ಹಾ ಇಲ್ಲಿ ಉಳ್ಕೊಂಡಿರೋರ್ಗೆ ಆತಂಕ ಇದೆ. ಹ್ಮ್ ಉಳ್ಕೊಳಕ್ ಏನ್ ಸಮಸ್ಯೆ ಇಲ್ಲ, ಊಟ ಹಾ ತಿಂಡಿಗೆ ಸಮಸ್ಯೆ ಇಲ್ಲ. ಬಟ್ ಓಕೆ. ಟೂರಿಸ್ಟ್ ಅಂತ ಯಾರು ಬಂದಿದ್ದಾರೆ, ಒಂದಷ್ಟು ಲೈಫ್ ಸೇವಿಂಗ್ಸ್ ಮಾಡ್ಕೊಂಡು ರಿಟೈರ್ಡ್ ಆದ್ಮೇಲೆ ಅಂತವರೇ ಹ್ಮ್ ಜಾಸ್ತಿ ಬಂದಿರೋದಿಲ್ಲಿ. ಓ ಓಕೆ. ಹಾ ಅವ್ರಿಗೆ ಹಾ ಸ್ವಲ್ಪ ಆತಂಕ, ಹಣದ ಹಾ ಸಮಸ್ಯೆ ಆಗಿರ್ಬೋದು, ಮೆಡಿಸಿನ್ ಸಿಗಲ್ಲ, ಇಂಡಿಯಾದಲ್ಲೇ ಬೇರೆ ಮೆಡಿಸಿನ್ ಇರುತ್ತೆ. ಹೌದು ಆಮೇಲೆ ಹೌದು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲೆಲ್ಲ ಹೆಲ್ತ್ ಕೇರ್ ಎಲ್ಲ ತುಂಬಾ ಕಾಸ್ಟ್ಲಿ. ಹಾ ಅದೆಲ್ಲ ಸ್ವಲ್ಪ ಕರೆಕ್ಟ್. ನೋಡ್ಬೇಕಾಗತ್ತೆ. ಯಾರೋ ನಮ್ಗೆ ಇಂಡಿಯಾದೇ ಒಂದು ಡಯಾಬಿಟಿಕ್ ಮಾತ್ರೆ ಬೇಕು ಅಂತ ಹೇಳ್ತಾ ಇದ್ರು. ಹಾ 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 ಅವ್ರಿಗೆ ಹಾ ನಮ್ಮ ಯತೀಶ್ ಗೌಡ್ರು ಅಂತ ಇದಾರೆ, ಅವ್ರನ್ನ ಕಳಿಸಿ ಬಿ ಪಿ ಟ್ಯಾಬ್ಲೆಟ್ ಕಳಿಸ್ಕೊಟ್ವಿ. ಇಲ್ಲಿದೆ ಬೇಕು, ಅವ್ರು ಹ್ಮ್ ಇಟ್ಕೊಂಡಿದ್ರು ಪಾಪ ಇಂಡಿಯಾದ ಬಿ ಪಿ ಟ್ಯಾಬ್ಲೆಟ್ಸ್. ಸೊ ಹೋಗಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್, ಒಬ್ಬರಿಗೊಬ್ರು ಸಹಾಯ ಪ್ರಿಸ್ಕ್ರಿಪ್ಷನ್ ಅಂತೂ ಇರಲ್ಲ. ಮಾಡ್ತಾ ಇದ್ದಾರೆ, ಒಬ್ಬರಿಗೊಬ್ರು ಸಹಾಯ ಅಂತೂ ಖಂಡಿತ, ಮಾಡ್ತಾ ಇದ್ದಾರೆ. ಹಾ ಖಂಡಿತ, ಖಂಡಿತ. ಹಾ ನಮ್ಮ ಹಾ ಕನ್ನಡದವರು ಹೃದಯ ಶ್ರೀಮಂತಿಕೆಯಲ್ಲಿ ಬಹಳ ದೊಡ್ಡವರು. ಇಲ್ಲಿರೋ ಕನ್ನಡಿಗರು ಎಸ್ಪೆಷಲಿ ಹಾ ಯಾರೇ ಬಂದ್ರು, ಯಾರೇ ಹೋದ್ರು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ದುಬೈ ಹಾ ಕನ್ನಡಿಗರು, ಹಾ 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 ಯು ಎ ಕನ್ನಡಿಗರು. ಸೊ ಎಲ್ಲಾ ಕರೆಕ್ಟ್. ರೀತಿಯಿಂದಲೂ ಸಹಕಾರ ಕೊಡ್ತಾ ಇದಾರೆ. ಹಾ ಹಾ ಕಾರ್ಗಳು ಹಾ ಕಳಿಸ್ತಾ ಇದಾರೆ, ಓ ಅವ್ರ ವಾವ್. ಕಾರ್ಗಳನ್ನ ಹ್ಮ್. ಪಿಕಪ್ ಮಾಡ್ಲಿಕ್ಕೆ. ನೋಡಿ ಈಗ ಅಂದ್ರೆ ಇಲ್ಲಿಂದಾನೇ ಹೋಗಿ ಅಲ್ಲಿ ಕೆಲ್ಸಕ್ಕಂತ ಸೇರ್ಕೊಂಡಿರ್ತಾರೆ, ಅಲ್ಲೇ ಒಂದು ದುಬೈ ಕನ್ನಡಿಗರು ನೀವು ಹೇಳ್ದಾಗೆ ಒಂದು ಸಂಘಟನೆ ಮಾಡ್ಕೊಂಡಿರ್ತಾರೆ. ಸೊ ಅವರಿಂದ ಈ ಘಟನೆ ಆದ ನಂತರ ನಿಮ್ಗೆಲ್ಲ ಹೆಂಗ್ ಸಹಾಯ ಸಿಕ್ತು ಅಂತ? ಆ ನಾನು ಅಬುದಾಬಿಗೆ ಹೋದಾಗ ಹ್ಮ್ ಇತಿಹಾಡ್ ಫ್ಲೈಟ್ ಮಾರ್ನಿಂಗ್ 3 ಗಂಟೆ ಫ್ಲೈಟ್ ನಂದು. ಹಾ 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 ಬಟ್ ನನ್ನನ್ನು ಕರ್ಕೊಂಡ್ ಬಂದಂತ ಒಂದು ಕನ್ನಡಿಗರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು. ಓಕೆ. ಕ್ಯಾನ್ಸಲ್ ಗೊತ್ತಿತ್ತಲ್ಲ ವಿಷಯ. ಹಾ ಸೊ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟ್ ಒಳಗಡೆ ಬಂದು ಹೊರಡೋಣ ಬನ್ನಿ, ಸಮಸ್ಯೆ ಆದ್ರೆ ಕಷ್ಟ ಅನ್ಬಿಟ್ಟು ಕರ್ಕೊಂಡು ಹೋದ್ರು. ಯಾಕೆಂದ್ರೆ ಅಲ್ಲೆಲ್ಲ ಹ್ಮ್ ಇಮಿಡಿಯೇಟ್ ಮೆಸೇಜ್ ಎಲ್ಲ ಫ್ಲಾಶ್ ಮಾಡ್ತಾ ಇದ್ರು, ವೆಕೇಟ್ ಮಾಡಿ, ಹ್ಮ್ ಕಿಟಕಿ ಹತ್ರ ಯಾರು ಇರಬೇಡಿ, ಕಿಟಕಿ ಹತ್ರ ಅವಾಯ್ಡ್ ಮಾಡಿ ಅಂತ. ಓಕೆ. ಹಾ ಬೈ ಗಾಡ್ಸ್ ಗ್ರೇಸ್ ಬಂದಂತ ಮಿಸೈಲ್ ಇಂಟರ್ಸೆಪ್ಟ್ ಮಾಡಿದ್ದಾರೆ ಯು ಎ ಹ್ಮ್ ಗವರ್ನಮೆಂಟ್. ಆ ವಿಷಯದಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು ಯು ಎ ಶೇಖ್ಸ್ ನ, ಹೌದೌದೌದು. ಮತ್ತೆ ಇಲ್ಲಿ ಪ್ರಿನ್ಸ್ ಮತ್ತೆ ಕಿಂಗ್ ನ. ಹ್ಮ್ ಸೊ ಹ್ಮ್ ಹ್ಮ್ ಎವ್ರಿಥಿಂಗ್ ಸೇಫ್ ನಾವು, ಒಂದು ಜೀವ ಹಾನಿನೂ ಕೂಡ ಆಗಿಲ್ಲ. ಹ್ಮ್ ನಿಜ 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 ನಿಜ. ಅದೇ ನಾನ್ ಕೇಳಿದ್ದೇನು ಅಂತ ಅಂದ್ರೆ ಅಲ್ಲಿನ ನಮ್ಮ ಒಂದು ಕನ್ನಡ ಸಂಘಟನೆ ಅಂತ ಇರುತ್ತಲ್ಲ ದುಬೈ ಕನ್ನಡಿಗರು, ಸೊ ಅವರು ನಿಮಗೆ ಹೆಂಗೆ ಹೆಲ್ಪಿಗೆ ಬಂದ್ರು, ಯಾವ ರೀತಿಯಾಗಿ ನಿಮಗೆ ಸಹಕಾರಿಯಾಗಿ ಇದುವರೆಗೂ ನಿಂತ್ಕೊಂಡಿದ್ದಾರೆ ಅಂತ?
ಊಟ ಕಳಿಸ್ತಾ ಇದಾರೆ. ಹಾ ಇಲ್ಲಿ ಬಿ ಟೌನ್ ಅಂತ ಇದೆ. ಆ ಹಾ ಆಮೇಲೆ ಇಲ್ಲಿ ಬ್ಯಾಂಗ್ಳೂರ್ ಟಿಫಾನಿಸ್ ಅಂತ ಇದೆ. ಹಾ ಒಂದೊಂದ್ ದಿನದ ಊಟನ ಒಬ್ಬೊಬ್ರಿಗೆ ವಹಿಸ್ಬಿಟ್ಟಿದೀವಿ. ಹಾ ಎಲ್ಲ ಫ್ರೀ ಓಕೆ. ಆಗಿ ಊಟ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾ ಹಾ ಓ ನಾವು ಕೊಡ್ತೀವಿ, ಅವರಾಗೆ ನಾವು ಬಂದು ಕೊಡ್ತೀವಿ ಕಾಂಪಿಟೇಷನ್. ಅವರಾಗೆ ಬಂದು ನಾವಿದೀವಿ ನಿಮ್ಮ ಜೊತೆಗೆ, ನಿಮ್ಗೇನು ತೊಂದರೆ ಆಗಲ್ಲ. ನೋಡಿ ಎಷ್ಟು ಧೈರ್ಯ ಇರುತ್ತೆ. ನಮ್ಮವರು ಯಾವುದೋ ಒಂದು ದೇಶದಲ್ಲಿ, ನಮ್ಮ ದೇಶನೇ ಅಲ್ಲ ಅದು, ಯಾವುದೋ ಒಂದು ದೇಶದಲ್ಲಿ ನಮ್ಮ ಕನ್ನಡಿಗರು ಸಿಕ್ಕು ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ ಇದನ್ನೆಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ. ಖಂಡಿತ ನಾವ್ ಹೆಲ್ಪ್ ಲೈನ್ ಏನ್ ತರ್ದಿದ್ವಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಲೋಕಲ್ ಐಟ್ಸ್. ಹಾ ಆ ಹಾ ಏನ್ ನಡೀತಾ ಇದೆ ಇನ್ಫಾರ್ಮೇಶನ್ ಹಾ ತಿಳ್ಕೊತಾ ಇದಾರೆ. ಆ ಹಾ ಇಲ್ಲಿ ಇರೋ ಕನ್ನಡಿಗರಿಗೆ, UAE ಕನ್ನಡಿಗರಿಗೆ, ದುಬೈ ಕನ್ನಡಿಗರಿಗೆ, ಇಲ್ಲಿರೋ ಸಂಘಟನೆಗಳಿಗೆ ಬಹಳ ಹಾ ಆಭಾರಿ ಆಗಿದೀವಿ ನಾವು. ಹಾ ಎಲ್ಲಾ ತರ ಸಹಕಾರ ಕೊಡ್ತಾ ಇದಾರೆ. ಇಲ್ಲ ಆಗಿದ್ರೆ ಕಷ್ಟ ಆಗಿರೋದು. ಪ್ರತಾಪ್ ಅವರು, ಈಗ ನೀವು ಹೆಲ್ಪ್ ಲೈನ್ ತೆಗೆದ ನಂತರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಂಥ ಜನ ಕನ್ನಡಿಗರು ಕಾಲ್ ಮಾಡಿದ್ರ? ಕನ್ನಡಿಗರು ಹೊರತುಪಡಿಸಿ ಬೇರೆ ಭಾಷೆಯವರು ನಿಮ್ಗೇನಾದ್ರು ಕರೆ ಮಾಡಿದ್ರ, ನಾವ್ ಹಿಂಗ್ ಸಮಸ್ಯೆಯಲ್ಲಿದ್ದೀವಿ ಹೆಲ್ಪ್ ಮಾಡಿ ಅಂತ? ಇಲ್ಲ ಕನ್ನಡದವರೇ ಹಾ ಜಾಸ್ತಿ, ಬಿಕಾಸ್ ನಾವ್ ವಿಡಿಯೋ ಎಲ್ಲ ಕನ್ನಡದಲ್ಲಿ ಮಾತಾಡ್ತಿರೋದ್ರಿಂದ ಹಾ ಹಾ ಕನ್ನಡದವ್ರು ಜಾಸ್ತಿ. ಅದ್ ಬಿಟ್ರೆ ಓಕೆ. ಲೋಕಲ್ ಆಗಿ ನನಗ್ ಗೊತ್ತಿರೋ ಒಂದಷ್ಟು ಸ್ನೇಹಿತರು ಅಪ್ರಿಶಿಯೇಟ್ ಮಾಡಿದ್ರು. ಹಾ ಆ ಆ, ನಾನೊಂದು ಇಂಗ್ಲಿಷ್ ವಿಡಿಯೋ ಒಂದ್ ಮಾಡಿದ್ದೆ, ಅದನ್ನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು. ಹಾ ಥ್ಯಾಂಕ್ ಯು, ನಿಜ ಹೇಳ್ತಿರೋದಕ್ಕೆ, ಇಲ್ಲಿ ಏನ್ ನಡೀತಾ ಇದೆ ಪರಿಸ್ಥಿತಿನ ವಿವರಿಸ್ತಾ ಇದ್ದೀರಾ ನೀವು, ಅದಕ್ಕೆ ಹ್ಮ್ ಥ್ಯಾಂಕ್ಸ್ ಅಂತ ಹೇಳಿ ನನಗ್ ಪರಿಚಯ ಇರೋ ಸ್ನೇಹಿತರು ಅಪ್ರಿಶಿಯೇಟ್ ಮಾಡಿದ್ರು. ಹ್ಮ್ ಕರೆಕ್ಟ್ ಕರೆಕ್ಟ್. ಯಾಕೆ ಅಂತ ಅಂದ್ರೆ ಒಂದಿಷ್ಟು ಜನರಿಗೆ ಹೆಂಗಾಗಿರುತ್ತೆ ಅಂದ್ರೆ, ಪಾಪ ಅಲ್ಲಿ ಸಿಕ್ಕಾಕೊಂಡಂತ ಜನರ, ನಮ್ಮ ಕನ್ನಡಿಗರು ಇಲ್ಲಿ ಅವ್ರ ತಂದೆ ತಾಯಿಗಳು, ಅವ್ರ ಮಕ್ಕಳು ಪಾಪ ಒದ್ದಾಡ್ತಾ ಇರ್ತಾರೆ, ಅಯ್ಯೋ ಏನಾಗ್ಬಿಡ್ತೋ ಏನೋ ಅಲ್ಲಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಒಂದೊಂದ್ ತರ ಸುದ್ದಿಗಳು ಬರ್ತಾ ಇದಾವೆ. ಸೊ ಹಂಗಾಗಿ ಭಯ ಅಂತೂ ಇದ್ದೇ ಇರುತ್ತೆ ಇಲ್ಲಿ ಕರ್ನಾಟಕದಲ್ಲಿರುವಂತ ಫ್ಯಾಮಿಲಿಗಳಿಗೆ. ಖಂಡಿತ. ಆ ಹ್ಮ್ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಕನ್ನಡದವರಲ್ಲಿ ದುಬೈ ಲೋಕನಾಥ್ ಅಂತ ಇದ್ದಾರೆ, ನಮ್ಮ ಕೋಲಾರ ಕಡೆಯವರು. ಪಾಪ ಹಾ ಹಾ ಅವರೆಲ್ಲ ವೆಹಿಕಲ್ ಎಲ್ಲ ಕಳಿಸಿ, ಅವ್ರಿಗೆ ಹ್ಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಎಲ್ಲ ಜೋರಾಗಿ ನಡೆಯುತ್ತೆ ಇಲ್ಲಿ. ಓಕೆ, ಅದೆಲ್ಲ ಅಲ್ಲೇ ನಿಲ್ಸಿ ಬಿಸ್ನೆಸ್ ಪಾಪ ಅವರೇ ಮಾಡ್ಕೊಂಡಿದಾರ ಬಂದು ಅವರು? ಇಲ್ಲಿ, ಅವರು ಅಲ್ಲಿ ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ದುಬೈ ಲೋಕನಾಥ್ ಅಂತ. ಹಾ 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 ಇಲ್ಲೊಂದಷ್ಟು ವಿಡಿಯೋಸ್ ಮಾಡೋದು, ಇಲ್ಲೊಂದಷ್ಟು ಪ್ರಮೋಷನ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಹ್ಮ್ ಲೋಕಲಿ ಸಣ್ಣ ಸಣ್ಣ ಇನ್ಫ್ಲೂಯೆನ್ಸಿಂಗ್ ಎಲ್ಲ ಮಾಡ್ತಾರೆ ಅವ್ರ ಬಿಸ್ನೆಸ್ ಜೊತೆ. ಅವ್ರಿಗೂ ಕೂಡ ಅಪ್ರಿಶಿಯೇಟ್ ಮಾಡ್ಲೇಬೇಕು ಈ ಸಂದರ್ಭದಲ್ಲಿ. ಹೌದು ಹೌದು ಹೌದು. ಅಂದರೆ ಅಂಥ ಕಠಿಣ ಒಂದು ಸಂದರ್ಭ ಅಂತೂ ಇದ್ದೇ ಇದೆ. ಜೊತೆಗೆ ನಾನು ಏನು ಹೇಳಿದೆ ಅಂತ ಅಂದರೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಬಿಕಾಸ್ ನೀವು ಅಲ್ಲಿದ್ದೀರಿ, ನೀವು ಹೇಳಿದ್ರಿ ಈಗ ಭಾಳ ಕೂಲ್ ಆಗಿದೆ, ಕಾಮ್ ಆಗಿದೆ, ಏನು ಟೆನ್ಷನ್ ಇಲ್ಲ, ಯಾರೂ ಆತಂಕ ಪಡಬೇಡಿ ಅಂತ. ಬಟ್ ಹೆಂಗಾಗ್ತಿದೆ ಅಂತ ಅಂದರೆ, ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ, ಒಂದಿಷ್ಟು ಬಾಂಬ್ ಬ್ಲಾಸ್ಟ್ ಆಗೋದು, ಈ ಮಿಸೈಲ್ಗಳು ದಾಳಿ ಆಗೋದು. ಹಾಗಾದಾಗ ಇಲ್ಲಿ ಫ್ಯಾಮಿಲಿಗಳು ಭಯ ಪಡ್ತಾ ಇರ್ತಾರೆ ಪಾಪ. ಅಲ್ಲಿ ಸಿಕ್ಕಾಕೊಂಡಿರುವಂಥ ಫ್ಯಾಮಿಲಿಗಳಿಗೆ ಕರೆ ಹೋಗ್ತಾ ಇರಲ್ಲ, ಕಾಲ್ ಹೋಗ್ತಾ ಇರಲ್ಲ, ಮಾತಾಡೋಕ್ಕಾಗ್ತಾ ಇರಲ್ಲ. ಹಾಗಾಗಿ ನೀವು ಕೂಡ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಿ, ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ನಿಮ್ಮಿಂದನೂ ಕೂಡ ಆ ಫ್ಯಾಮಿಲಿಗಳಿಗೆ ಒಂಥರ ಧೈರ್ಯನೇ ಈಗ. ಖಂಡಿತ. ಯಾಕೆಂದ್ರೆ ನನಗೂ ಕೂಡ ಫ್ಯಾಮಿಲಿ ಎಲ್ಲ ಟೆಕ್ಸ್ಟ್ ಮಾಡಿದ್ರು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ. ನಾನು ಹಾ 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 ಅವ್ರ ಫ್ಯಾಮಿಲಿ ಎಲ್ಲ ನಿರಾಳವಾಗಿ ಇರ್ಲಿ ಅಂತಾನೆ ಹಾಕಿದ್ದು ನನ್ನ ವಿಡಿಯೋ. ಓ ಸೋ ಗುಡ್. ಹಾ ಥ್ಯಾಂಕ್ಸ್ ಪ್ರತಾಪ್, ಅಪ್ರಿಶಿಯೇಟಿವ್ ಅಂತೆಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ವೆರಿ ಹ್ಮ್ ಹ್ಯಾಪಿ. ಅಂದ್ರೆ ಇಂಥ ಸಂದರ್ಭದಲ್ಲಿ ನಾವ್ ಎಷ್ಟು ಕಾಮ್ ಆಗಿ ತಾಳ್ಮೆಯಿಂದ ಇರ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ ನಿಜ. ಸೊ ಗೋಯಿಂಗ್ ಆನ್, ಐ ಹೋಪ್ ಇನ್ನೆರಡು ದಿವಸದಲ್ಲಿ ಏನು ಆಗಲ್ಲ ಅಂತ. ಜಸ್ಟ್ ನೋಡೋಣ ಏನಾಗುತ್ತೆ. ಎಸ್, ಏನಾಗಲ್ಲ. ನೀವು ಹೇಳೋ ಪ್ರಕಾರ ಇವಾಗ ಏನು ಆ ಥರ ಒಂದು ದಾಳಿ ಆಗೋದು ಇರಾನ್ ಕಡೆಯಿಂದ ಅದೆಲ್ಲ ಏನು ಆಗಿಲ್ಲ ಅಂತ ಅಂದರೆ, ನಿಜಕ್ಕೂ ಈಗ ಕೂಲ್ ಆಗಿದೆ ವಾತಾವರಣ. ಜೊತೆಗೆ ಆ, ನೀವು ಈ ಸುದ್ದಿ ತಿಳಿದ ತಕ್ಷಣ ನಿಮ್ಮ ಫ್ಯಾಮಿಲಿಯವರು ಪಾಪ ಗಾಬರಿ ಆಗಿರ್ತಾರೆ. ಕಾಲ್ ಮಾಡಿದ್ರ ನಿಮ್ಮ ತಂದೆ ತಾಯಿ? ಖಂಡಿತ ಮಾಡಿದ್ರು. ಹಾ ನಾನೊಂದ್ ಧೈರ್ಯ ಹೇಳಿದೆ, ಏನು ಆಗಿಲ್ಲ ನಮ್ ಜೊತೆ ನೋಡಿ. ಈಗ ನಾವು ಅವ್ರ ಧೈರ್ಯ ಹೇಳಕ್ ಹೋಗಿದ್ವಿ, ಅವ್ರ ಫ್ಯಾಮಿಲಿ ಅವ್ರು ನಮ್ಗೆ ಸಪೋರ್ಟ್ ಇದಾರೆ. ನಾನ್ ಹಾ ಅವ್ರ ಹಾ ಜೊತೆ ಇಲ್ಲ ಇರೋದ್ ನೋಡಿ ನಮ್ ಫ್ಯಾಮಿಲಿಗೆ ಯಾರೋ ಈಗ ನನಗೆ ಒಂದಷ್ಟು ಜನ ಮುತ್ ಕೊಡೋದೆಲ್ಲ ಮಾಡಿದ್ರು ಅಲ್ಲೊಂದ್ ನಾವ್ ಧೈರ್ಯ ಹೇಳಿದ್ಮೇಲೆ. ಹಾ ಹಾ ಆ ಹಾ ಹಾ. ಸೊ ಅದನ್ನೆಲ್ಲ ನೋಡಿ ನಮ್ ತಂದೆ ತಾಯಿಗೆ ಖುಷಿ ಆಗಿದೆ, ಯಾರೋ ಖುಷಿ ನಮ್ ಮಗನ್ ಆಗಿರುತ್ತೆ ನಮ್ ತರ ನಮ್ 100%. ಸ್ಥಾನದಲ್ಲಿ ಇದಾರೆ ಅಂತ. ಹೌದೌದು, ಖಂಡಿತ. ತುಂಬಾ ಖುಷಿ ಆಗಿರುತ್ತೆ. ಬಿಕಾಸ್ ನೀವು ಮಾಡ್ತಾ ಇರೋ ಕೆಲಸ ಈಗ ಸದ್ಯಕ್ಕಿದೆಯಲ್ಲ, ಬಹಳ ಒಂದು ದೊಡ್ಡ ಕೆಲಸ. ಬಿಕಾಸ್ ಅಲ್ಲಿ ಏನೂ ಗೊತ್ತಿಲ್ಲದೆ ಹೋಗಿರ್ತಾರೆ ಪಾಪ ಎಷ್ಟೋ ಜನ. ನಮ್ಮವ್ರು ಸಿಕ್ಬಿಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅಂದರೆ ನಿಮ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ನಮ್ಮವ್ರು ಸಿಕ್ಕಿದ್ದಾರೆ, ಒಂದು ನಂಬಿಕಸ್ಥರು ಸಿಕ್ಕಿದ್ದಾರೆ. ಸೊ ಆರಾಮಾಗಿ ನಾವು ಹೋಗ್ಬೋದಪ್ಪ ಅನ್ನೋ ಒಂದು ನಂಬಿಕೆಯಲ್ಲಂತೂ ಇರ್ತಾರೆ ನಿಮ್ಮನ್ನು ನೋಡಿದ ನಂತರ. ಖಂಡಿತ ಖಂಡಿತ. ಹ್ಮ್ ನಾನು ಅನ್ನೋದಕ್ಕಿಂತ ನಮ್ ಜೊತೆ ಕೆಲಸ ಮಾಡ್ತಿರೋರು ಹಾ ಎಲ್ರು, ಹಾ ಹಾ ನಮ್ಮ ಎಸ್. ಕನ್ನಡದವ್ರು ಎಲ್ರಿಗೂ ಅಪ್ರಿಶಿಯೇಟ್ ಮಾಡ್ಬೇಕು. ಹಾ ಯಾರ್ಯಾರು ಕೆಲಸ ಮಾಡ್ತಿದಾರೆ, ಮಾಧವ್ ಕಿರಣ್ ಅಂತ ಒಬ್ರು ಇದಾರೆ. ಹಾ ಅದೇ ರೀತಿ ನಮ್ಮ ತಂಡದಲ್ಲಿ ದುಬೈ ಲೋಕನಾಥ್ ನಾನು ಹೇಳ್ದಂಗೆ, ಬ್ಯಾಂಗ್ಳೂರ್ ಟಿಫಾನಿಸ್ ಆರ್ಷಿತ್ ಅವರು. ಸೊ ಹ್ಮ್. ಎಲ್ಲ ಏನು ರಿಲೆಂಟ್ಲೆಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅವ್ರೆಲ್ರಿಗೂ ಥ್ಯಾಂಕ್ ಯು.
ಥ್ಯಾಂಕ್ ಯು ಈ ನಮ್ಮ ಇಡೀ ತಂಡಕ್ಕೆ. ಓಕೆ, ಟೋಟಲ್ ಆಗಿ ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮಲ್ಲಿ? ಸದ್ಯಕ್ಕೆ ವಿ ಆರ್ ಆಪರೇಟಿಂಗ್ ಒಂದು 25 to 26 ಪೀಪಲ್ ಇದೀವಿ ಈಗ. ಓಕೆ ಓಕೆ, ಟೋಟಲ್ ಆಗಿ ಈಗ ನೀವಿರೋ ಜಾಗದಲ್ಲಿ ಒಂದು 53 ಜನ ಕನ್ನಡಿಗರು ಇದ್ದೀರಿ. ಬಟ್ ಈ ಜಾಗ ಬಿಟ್ಟು ಹೌದು. ಬೇರೆ ಕಡೆನೂ ಕೂಡ ಕನ್ನಡಿಗರು ಇರ್ತಾರೆ. ಸೊ ಅವ್ರ ಬಗ್ಗೆ ನಿಮ್ ಹೌದು. ಗಮನಕ್ಕೆ ಬಂದಿದ್ಯಾ? ಅವ್ರು ಎಲ್ಲೆಲ್ಲಿದ್ದಾರೆ ಅಂತ? ಡಾಕ್ಟ್ರು ಒಬ್ರು UK ಕೆಲಸ ಮಾಡ್ತಾರೆ. ಹಾ ಹಾ ಅವರು ಅಪ್ಪ ಅಮ್ಮನ್ನ ಕರೆಸಿ ಇಲ್ಲಿಗೆ UAE ಅವರು UK ಇಂದ ಬಂದು ಟ್ರಿಪ್ ಮಾಡ್ತಾ ಇದ್ರು ಕನ್ನಡದವರೇ. ಎಸ್. ಪಾಪ ಅವ್ರ ಹತ್ರ ದುಡ್ಡಿದೆ ಬಟ್ ಭಯ ಆತಂಕ ನಮ್ಮವ್ರು ಯಾರು ಇಲ್ಲ ಅಂತ. ಸೊ ಸರ್ವೋತ್ತಮ್ ಶೆಟ್ಟಿ ಅಂತ ಹೇಳಿ ಇದ್ರಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಅಬುದಾಬಿಲ್ ಕನ್ನಡ ಸಂಘ ನಡೆಸ್ತಾರೆ. ಹಾ ಹೌದು. ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಇಮಿಡಿಯೇಟ್ ಆಗಿ ಹೋಗಿ ಹೇಳಿದ್ವಿ. ಹೋಗಿ ಅವ್ರಿಗೊಂದ್ ಸಮಾಧಾನ ಹೇಳಿ, ಇನ್ಯಾವ್ದು ಯಾವ್ದೋ ಮಗುಗೆ ಸ್ವಲ್ಪ ಬೇದಿ ಎಲ್ಲ ಆಗ್ತಿತ್ತಂತೆ, ಹಾ 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 ಹಾ. ಆ ಮಗುಗೆಲ್ಲ ಹೇಳಿ ಮೆಡಿಸಿನ್ ವ್ಯವಸ್ಥೆ ಅದೆಲ್ಲ ಅವ್ರು ಹೋಗಿ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಪ್ರತಾಪ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ಅಲ್ಲಿನ ಅಸಲಿ ಸ್ಥಿತಿಗತಿಯನ್ನ ನಮಗೆ ತಿಳಿಸಿದ್ದಕ್ಕೆ, ಜನರಿಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಅಲ್ಲಿ ಧನ್ಯವಾದ. ಅಂದ್ರೆ ಎಸ್, ಥ್ಯಾಂಕ್ ಯು. ಈಗ ಪ್ರತಾಪ್ ಅವರು ಇರುವಂಥ ಜಾಗದಲ್ಲಿ 53 ಜನ ಕನ್ನಡಿಗರಿದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ವಿಚಾರ ಏನಿಲ್ಲ, ಇಲ್ಲೆಲ್ಲ ಕೂಲ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.